ಶಾಸಕರಾಗಿರುವಂತ ವಿಶ್ವನಾಥ್ ಅವರಿದ್ದಾರೆ, ಬನ್ನಿ ಅವರ ಹತ್ರ ಮಾತಾಡ್ಸೋಣ. ಸರ್, ನಿನ್ನೆ ಅಷ್ಟೇ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಆಯಿತು. ಏನು ಸರ್, ಇವತ್ತು ಕೂಡ ಗದ್ದಲ ಆಗಿದೆ? ಹೌದು, ನಿನ್ನೆ ಸದನದಲ್ಲಿ ಬಹಳ ಗಂಭೀರವಾದಂಥ ಆರೋಪವನ್ನು ಆಡಳಿತ ಪಕ್ಷದ ಹಿರಿಯ ಸಚಿವರಾದಂಥ ರಾಜಣ್ಣವರು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಸ್ವಪಕ್ಷೀಯರೇ ನನ್ನ ಮೇಲೆ ಹನಿ ಟ್ರ್ಯಾಪನ್ನು ಮಾಡಿರ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಆಧಾರಗಳು ನನ್ನ ಹತ್ರ ಎಲ್ಲ ಇದೆ, ಅದಕ್ಕೆ ಲಿಖಿತ ಮುಖಾಂತರ ನಾನು ದೂರನ್ನು ಕೊಡ್ತೀನಿ ಗೃಹ ಸಚಿವರಿಗೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಜೊತೆಯಲ್ಲಿ ಕೇವಲ ನಮ್ಮದೇ ಅಲ್ಲ, ಎರಡೂ ಕಡೆನೂ 48 ಜನಗಳ ಹನಿ ಟ್ರ್ಯಾಪ್ ಆಗಿದೆ, ಇದೊಂದು ಫ್ಯಾಕ್ಟ್ರಿನೇ ಓಪನ್ ಮಾಡೋರೆ ಕೆಲವರು ಅಂತಕ್ಕಂಥ ಗಂಭೀರವಾದ ಆರೋಪವನ್ನು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಿದ್ದಾದ ಮೇಲೆ ನಾವು ವಿರೋಧ ಪಕ್ಷವಾಗಿ ಆಗಿ ಇದು ಈ ಕಡೆ ಆ ಕಡೆ ಅಂತಲ್ಲ, ಇದು ಮುಂದಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಯಾರನ್ನು ಸೋಲಿಸಬೇಕು ಅಂತಂದರೆ ಕ್ಷೇತ್ರದಲ್ಲಿ ಹೋಗಿ ಬಲಾಬಲವನ್ನು ಮಾಡಬೇಕು. ಈ ಥರ ಅಡ್ಡದಾರಿಯನ್ನು ಹಿಡಿದು ಯಾರನ್ನೂ ಅಡ್ಡ ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಇದನ್ನು ಯಾರು ಕೂಡ ಒಪ್ಪೋದಿಲ್ಲ. ಇದಕ್ಕೆ ನಾವು ಇದೇನು ರಾಜಕೀಯವನ್ನು ಮಾಡ್ತಾ ಇಲ್ಲ, ನಾವು ಇದು ಮುಂದೆ ಈ ಥರ ಆಗಬಾರ್ದು. ಕೇವಲ ಇದು ರಾಜಕಾರಣಿಗಳಿಗೆ ಅಂತಲ್ಲ, ವ್ಯಾಪಾರಸ್ಥರಿಗಾಗಿದೆ, ಬೇರೆ ಬೇರೆ ಉದ್ದಿಮೆದಾರರಿಗಾಗಿದೆ, ಆಫೀಸರ್ಸ್ಗಾಗಿದೆ. ಅವರು ಹೊರಗಡೆ ಎಲ್ಲಿ ಬರ್ತದೋ ಅಂತೇಳಿ ಹಣವನ್ನು ಕೊಟ್ಟು ಸೆಟ್ಲ್ಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅನೇಕ ಬಾರಿ ನಾವು ಪತ್ರಿಕೆಗಳಲ್ಲಿ ನೋಡಿದ್ದೀವಿ. ಇದು ನಿಲ್ಲಬೇಕು. ಯಾಕಂದರೆ ಈ ಕೆಡ್ಡಕ್ಕೆ ಕೆಡುವಂಥ ಕೆಲಸ ಇದೆಯಲ್ಲ, ತಪ್ಪು ಮಾಡಿದವರು ಯಾರೇ ಮಾಡಿದ್ರು ಅದಕ್ಕಾಗಲಿ, ಗೊತ್ತಿದ್ದು ತಪ್ಪು ಮಾಡಿದ್ರೆ ಅದು ತಪ್ಪು. ಆದರೆ ಕೆಡ್ಡಕ್ಕೆ ಇವರನ್ನು ಕೆಡವಿಕೊಂಡು ಈ ಥರದ ಹನಿ ಟ್ರ್ಯಾಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಿಲ್ಲಬೇಕು, ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಬೆಳಗ್ಗೆ ನಾವು ತೀವ್ರತರವಾದಂಥ ಹೋರಾಟವನ್ನು ಮಾಡಿದ್ದೀವಿ. ಮುಂದೆ ಏನು ಹೋರಾಟ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ನಾವು ಹೋರಾಟವನ್ನು ಖಂಡಿತವಾಗೂ ಮಾಡ್ತೀವಿ. ಸರ್, ಈ ವಿಚಾರ ಸ್ವಪಕ್ಷದಿಂದನೇ ಆಗಿದೆ ಅನ್ನೋ ಒಂದು ಆರೋಪಗಳನ್ನು ಕೇಳ್ಬರ್ತಿದೆ, ನಿಮ್ಗೇನಾದ್ರೂ ಮಾಹಿತಿ ಇದೆ? ನಮಗೇನು ಮಾಹಿತಿ ಇಲ್ಲ, ಯಾಕಂದರೆ ಊಹಾಪೋಹಗಳ ಬಗ್ಗೆ ನಾವು ಮಾತಾಡೋಕ್ಕಾಗೋದಿಲ್ಲ. ಯಾಕಂದರೆ ಆಧಾರ ಇಲ್ಲದೆ ನಾವೇನು ಮಾತಾಡೋಕ್ಕಾಗೋದಿಲ್ಲ. ಅದು ರಾಜಣ್ಣವ್ರಿಗೆ ಗೊತ್ತು ಯಾರು ಮಾಡವ್ರೆ ಅಂತೇಳಿ, ಫ್ಯಾಕ್ಟ್ರಿ ಯಾರು ಇಟ್ಟವ್ರೆ ಅಂತೇಳಿ ಅವ್ರಿಗೆ ಗೊತ್ತಿರ್ತದೆ. ಕಂಪ್ಲೇಂಟ್ ಕೊಟ್ಟಾದಮೇಲೆ ತನಿಖೆಯಲ್ಲಿ ಅದು ಖಂಡಿತವಾಗೂ ಹೊರಗಡೆ ಬರ್ತದೆ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ದ ಅಂತೇಳಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈಗ ಬೇರೆ ಬೇರೆ ಕೆಲವರು ಸಚಿವರು ಮಾತಾಡೋಕ್ಕೆ ಸಮರ್ಥನೆ ಮಾಡೋಕ್ಕೆ ನಿಂತವ್ರೆ ಅಂದರೆ ಅರ್ಥ ಮಾಡ್ಕೊಳ್ಬೇಕು ಅದರಿಂದ ಯಾರಿದ್ದಾರೆ ಅಂತೇಳಿ. ಸರ್, ಈಗಲೂ ಕೂಡ ಆರ್ ಅಶೋಕ್ ಅವರು ಮಾತಾಡ್ತಿದ್ರು, ಇದು ಸಿಎಂ ಕುರ್ಚಿಗಾಗಿ ನಡೀತಿದೆ ಈ ವಿಚಾರಗಳು, ಸಿಎಂ ಕುರ್ಚಿಗೋಸ್ಕರ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೇಳ್ಬೋದು. ಅಲ್ಲ, ಈಗ ಹನಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಒಂದು ಅವನ ರಾಜಕೀಯ ಭವಿಷ್ಯವನ್ನು ನಿರ್ನಾಮ ಮಾಡುವಂಥದ್ದು, ಇಲ್ಲ ಸಚಿವ ಸ್ಥಾನದಿಂದ ಅವನ ಕೆಳಗಡೆ ಇಳಿಸ್ತಕ್ಕಂಥದ್ದು. ಇಲ್ಲ ಅಂತಂದರೆ ಯಾರು ಮುಖ್ಯಮಂತ್ರಿಗಳಿಗೆ ಆತ್ಮೀಯರಾಗಿರ್ತಾರೆ ಅವರಿಗೆ ಮುಜುಗರವನ್ನು ತಂದರೆ, ಈಗ ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಕುರ್ಚಿಯನ್ನು ಬಿಡಬೇಕಾಗ್ತದೆ. ಇದು ಇರ್ಬೋದೇನೋ ಅದನ್ನು, ಯಾಕಂದರೆ ನಾವು ಅಂದಾಜು ಮಾಡಿದಾಗ ಒಂದಕ್ಕೊಂದು ಅದೇ ಥರ ಬರ್ತದೆ. ಸೊ ನಾವು ಅದರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಅದರದ್ದು ಕುರ್ಚಿಗಾಗಿ ಯಾರು ಬರ್ತಾರೋ ಯಾರು ಹೋಗ್ತಾರೋ, ಇನ್ನು 3 ವರ್ಷ ಏನು ಚುನಾವಣೆಗಳಾಗೋದಿಲ್ಲ, ಆಡಳಿತ ಪಕ್ಷ ಕಾಂಗ್ರೆಸ್ ಇರ್ತದೆ. ಸೊ ಅದರಲ್ಲಿ ಯಾರು ಬಂದರೂ ಅಷ್ಟೇ, ಯಾರು ಇಲ್ದಿದ್ರು ನಮಗೇನು ನಷ್ಟ ಇಲ್ಲ ಅದರಲ್ಲಿ. ಆದರೆ ನಷ್ಟ ಲಾಭ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅವರು ನಾಯಕರು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡೋಣ, ತನಿಖೆ ಆಗಿದ್ರೆ ಖಂಡಿತವಾಗಿ ಕೂಡ ಹೊರಗಡೆ ಬರ್ತದೆ. ಸರ್, ನೀವು ಕೂಡ ಸದನದ ಬಾವಿಗೆ ಇಳಿದು ಪ್ರತಿಭಟನೆ ಮಾಡಿದ್ರಿ, ಸ್ಪೀಕರ್ ಏನಾದರೂ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ವಾ ಹೇಗೆ ಅಂತ? ಸದನದಲ್ಲಿ ಮಾತಾಡೋಕ್ಕೆ ಕೊಡಲಿಲ್ವಲ್ಲ, ಯಾಕಂದರೆ ಅವರು ಒಂಥರ ಒಂದು ಸೈಡು ಅವರು ತೀರ್ಮಾನವನ್ನು ತಗೊತಾ ಇದ್ದಾರೆ. ಒಬ್ಬ ಸ್ಪೀಕರ್ ಆಗಿರ್ತಕ್ಕಂಥವ್ರು ವಿರೋಧ ಪಕ್ಷದವ್ರಿಗೆ ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಕೊಡಬೇಕು. ಆದರೆ ನಾವು ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ನೇರವಾಗಿ ಮುಖ್ಯಮಂತ್ರಿಗಳಿಗೆ ಬಡ್ಜೆಟ್ ಬಗ್ಗೆ ಭಾಷಣವನ್ನು ಕೊಟ್ಟರು. ಅದಾದಮೇಲೆ ನಾವು ಎಲ್ಲಲ್ಲಿರೋವಾಗೇ ಅವರು ಕೆಲವು ಬಿಲ್ಗಳನ್ನು ಕೂಡ ಪಾಸ್ ಮಾಡಿಕೊಟ್ರು. ಈ ಥರ ದಬಾವಣೆಯನ್ನು ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಒಳ್ಳೆಯದಲ್ಲ. ಯಾಕಂದರೆ ಅವರೆಲ್ಲ ಕೂಡ ನಮಗೆ ಬುದ್ಧಿ ಮಾತನ್ನು ಹೇಳ್ತಾರೆ, ಬಟ್ ಅವರೇ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು, ಮಾಡೋದೊಂದು ಆಡೋದೊಂದು ಇವತ್ತು ನಮ್ಮ ಸಭಾಧ್ಯಕ್ಷರ ನಡವಳಿಕೆಯಿಂದ ಕೂಡ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕರಾಗಿರುವಂತಹ ಮಾತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಐಶ್ವರ್ಯ, ಅಶ್ವೇಗ ನ್ಯೂಸ್, ಬೆಂಗಳೂರು.